ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ. ನಾನಿವತ್ತು ಸಾಯಂಕಾಲ ಮೇಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನ್ರಿ. ಬೆಳಗಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಹಾಗಾಗಿ ನಂಗೆ ಲಾಗ್ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಸಾಯಂಕಾಲ ಅಪ್ಪಾಜಿಯವರು ಮನೆಯಾಗಿರಲಿಲ್ಲ ರೀ. ಹಾಗಾಗಿ ಇವು ಬೆಳಗಿಂದ ಇದನ್ನೆಲ್ಲ ನಾನು ನೋಡ್ಕೊಂಡೆ ನೋಡ್ರಿ. ಈಗ ಇದನ್ನು ಸಗಣಿ ತೆಗೆದು ಮೇವು ಹಾಕಿ ಹೋಗ್ಬೇಕು ನೋಡ್ರಿ. ಪಾಪ ಅವು ಸಗಣಿನ ಆ ಕಡೆ ಈ ಕಡೆ ಇದನ್ನು ಮಾಡ್ಕೊಂಡ್ಬಿಟ್ಟಿರ್ತಾವಲ್ಲ, ಸೊಳ್ಳೆ ಜಾಸ್ತಿ ಆಗ್ಬಿಡ್ತಾವ್ರಿ. ಹಾಗಾಗಿ ನೋಡ್ರಿ ಎಷ್ಟು ಚಪಾತಿ ಮಾಡ್ಯಾವ ಅಂತ ಹೇಳಿ ನೀಟಾಗಿ ಅದನ್ನ ಅಷ್ಟು ತೆಗೆದ್ರೆ ಅವಕ್ಕೂ ಮಲ್ಕೊಳ್ಳೋದಕ್ಕೆ ಒಳ್ಳೆ ಜಾಗ ಆಕತಿ. ನಾ ಇನ್ನೇನು ಸಗಣಿ ತೆಗಿಬೇಕು ಅನ್ನೋದ್ರಾಗ ಮತ್ತು ನನಗೆ ಕಷ್ಟ ಆಗ್ಬಾರ್ದು ಅಂತ ಹೇಳಿ ನಮ್ಮ ಮಕ್ಳಾಗ ಸಗಣಿ ಹಾಕ್ಬಿಡ್ತು ನೋಡ್ರಿ. ಆಮೇಲೆ ನಾನಿಲ್ಲಿ ನಮ್ಮದು ಮನೆ ಸುತ್ತಮುತ್ತ ತೋರ್ಸಾತೇನೆ ನೋಡ್ರಿ. ತೆನಿ ರಾಶಿ ಹಾಕ್ಯಾರ್ರಿ. ನೋಡಿದ್ರೆ ಅಕ್ಕ ಮಾಡಾಗತ್ತತಿ, ಗುಡ್ಗಾಗತ್ತತಿ, ಏನು ಮಾಡ್ಬೇಕಂತ ಗೊತ್ತಾಗಕೊಲ್ತು. ಅಪ್ಪಾಜಿಯರು ಬೇರೆ ಇಲ್ಲ. ಆಮೇಲೆ ನಾನಿಲ್ಲಿ ಬಟ್ಟೆ ಒಗೆವು ಇಟ್ಕೊಂಡು ಕೂತ್ಕೊಂಡಿದ್ದು ನೋಡ್ರಿ. ಜಗ್ಗಿದ್ದು ರೀ ಬಟ್ಟೆ ಒಗೆವು, ಭಾಳ ಹೊಲ್ಸಾಗ್ಬಿಟ್ಟಿದ್ದು ಬಟ್ಟೆ. ಹಾಗಾಗಿ ನನಗಂತೂ ಬಟ್ಟೆ ಒಗೆದ್ರಾಗ ಸಾಕಾಗಿ ಹೋಗತಿ. ನಮ್ಮದು ಒಂದು ಸತಿ ಈ ಟೂರ್ ಮಾಡ್ಬೇಕು ಅಂದ್ಕೊಂಡ್ರಿ. ಈ ಟೂರ್ ಅಂತಂದ್ರೆ ಗಿಡಗಳದೆಲ್ಲ ನಮ್ಮ ಮನ್ಯಾಗ ಯಾವ್ಯಾವ ಗಿಡ ಅದಾವ ಅನ್ನೋದ್ರ ಬಗ್ಗೆ ಇದನ್ನು ನೀಟಾಗಿ ಕಟ್ ಮಾಡಿರಿ ಅಂತ ಹೇಳೀನಿ. ನಮ್ಮ ಮನ್ಯಾಗ ಇನ್ನೂ ಕಟ್ಟ ಮಾಡಿಲ್ಲ. ಸೊ ಅದು ಕಟ್ ಮಾಡಿದ ಮೇಲೆ ನಾನು ನೀಟಾಗಿ ಈ ಲಾಗ್ನ ಶೇರ್ ಮಾಡ್ಕೋತೇನೆ ನಿಮ್ಮ ಜೊತೆಗೆಲ್ಲ. ಆಮೇಲೆ ಇದು ನೋಡ್ರಿ ಕಳ್ಬೇಕು, ನಮ್ಮ ಮನೆ ಹತ್ರನೇ ಇರ್ತಾಳೆ ನೋಡ್ರಿ ಈಕೆಂತ್ರಕ್ಕೂ. ನಾನು ಸ್ವಲ್ಪ ಡೋರ್ ಗೀರ್ ತೆಗಿಯಂಗಿಲ್ರಿ, ಸೀದಾ ಬಂದು ಅದು ಹಾಲು ಕುಡಿಯೋಂಗಿಲ್ಲ ಏನಿಲ್ಲ, ಬರೀ ಹೋಗಿ ದೇವ್ರ ಮುಂದಿನ ದೀಪ ತಿಂತಾಳೆ ನೋಡ್ರಿ. ಹೆಂಗೆ ನೋಡ್ತಾಳೆ ನೋಡ್ರಿ, ಕಳ್ಳಿ ನೋಡ್ದಂಗೆ. ಎಷ್ಟು ನಿಧಾನಕ್ಕೆ ಹೋತ್ರಿ. ಬೆಕ್ಕಿನ ಹೆಜ್ಜೆ ಅಂತಾರಲ್ಲ ಸುಳ್ಳಲ್ಲಿ ನೋಡ್ರಿ, ಕ್ಯಾಟ್ವಾಕ್ ಹಂಗೆ ಮಾಡ್ಕೊಂಬರ್ತತಿ. ಆಮೇಲೆ ನಾನು ಇಲ್ಲಿ ಸ್ವಲ್ಪ ಬಟ್ಟೆ ಆಗ್ಲಿದ್ರೆ ಒಗುದು ಒಣಾಕಿದ್ರಿ ಇನ್ನೂ ಸ್ವಲ್ಪ ಇದು ನೋಡ್ರಿ. ನನಗೆ ಭಾಳ ಜನ ಹೇಳ್ತಾರೆ ನನ್ನ ಬಟ್ಟೆ ಭಾಳ ಅದಾವ ಅಂದಾಗ ವಾಷಿಂಗ್ ಮಿಷಿನ್ ತಗ ಅಂತ. ವಾಷಿಂಗ್ ಮಿಷಿನ್ನೊಳಗೆ ಈ ಬಟ್ಟೆ ಯಾವಾಗ ಕ್ಲೀನ್ ಆವಾಗ ಕೇಳಿ ನೋಡ್ರಿ ಎಷ್ಟು ಗಲೀಜಾಗ್ಯಾವ ಅಂತ ಹೇಳಿ. ನಾನು ಕೈ ಹಾಕಿ ಶ್ರಮ ಹಾಕಿ ಅದನ್ನು ಸ್ವಚ್ಛಾಗಿ ಹಾಕಿ ತಿಕ್ಕಿದ್ರನ ಅದು ಹೋಗೋದ್ರಿ. ಅದಿಲ್ದ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನೆಯವ್ರು ಹಂಗೆ ಇರ್ತವೆ, ಅಪ್ಪಾಜಿಯವ್ರು ಹಿಂಗೆ ಇರ್ತವೆ. ಹೊಲ್ದಾಗ ಹೋಗಿ ಬೇರೆ ಬಟ್ಟೆ ಹಾಕೋರಿ ಅಂತಂದ್ರೆ ಅವ್ರು ಹಾಕೊಳಂಗಿಲ್ಲ. ಇದನ್ನ ನೋಡ್ರಿ, ಇದು ಮೊನ್ನೆ ಸೊಪ್ಪಿ ಕೊಯ್ಯಕ್ಕೆ ಹೋಗ್ಯಾರ, ನಮ್ನೆ ಆಗೈತೆ ಅಂತ ಹೇಳಿ. ಅದಾದ್ಮೇಲೆ ನಾನು ಬಟ್ಟೆ ಅಷ್ಟು ಒಗೆದು ಹಿಂಡು ಒಣಾಕಿ ಆಮೇಲೆ ಚಹಾ ಮಾಡ್ಕೊಂಡು ಕುಡಿಯತ್ತೇನೆ ನೋಡ್ರಿ. ಒಂದು ಚಹಾ ಕುಡಿದ್ಬಿಟ್ರೆ ಬರೋ ತಲೆನೋವೆಲ್ಲ ಹೋಗ್ಬಿಡ್ತತಿ. ಹಾಗಾಗಿ ನಾನು ಚಹಾ ಮಾಡ್ಕೊಂಡು ಕುಡಿದೆ. ಆಮೇಲೆ ಪಾತ್ರೆ ತೊಳೆಯೋವಿತ್ತು ಅಂತ ಹೇಳಿ ಪಾತ್ರೆ ತೊಳೆದು ನೋಡ್ರಿ. ಆಮೇಲೆ ಇವತ್ತು ನಾಳೆ ಪಡ್ ಮಾಡಿದ್ರಕತ್ತೆ ಅಂತ ಹೇಳಿ ನೆನೆ ಹಾಕಿದ್ರಿ. ಅದಕ್ಕೆ ನೀವೇನೇನು ಪಡ್ಡಿಗೆ ನೆನೆ ಹಾಕ್ತೀರಿ ಅಂತ ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ಆಮೇಲೆ ಅಕ್ಕಿನ ಒಂದು 3 ಚಟಾಕ್ ಅಷ್ಟು ಹಾಕಿದ್ರಿ, ಅಷ್ಟೇ ಸಾಲ್ತತ್ ನಮಗೆ. ಇಲ್ಲಿ ನೋಡ್ರಿ, ಇದು ಇಷ್ಟು ನಾನು ಫಿಲ್ ಮಾಡ್ಕೋಬೇಕ್ರಿ. ಇದನ್ನು ಫಿಲ್ ಮಾಡೇ ಇಲ್ಲ, ಸಂತಿ ತೊಗೊಂಬರ್ಲಿ ಅಂತಂದು ಹೇಳಿ ಸುಮ್ಮನಾಗೇನಿ. ನಾಳೆ ತೊಗೊಂಬರ್ತಾನೆ ಅಂತ ಹೇಳ್ಯಾರ ನಮ್ಮ ಮನೆಯವರು. ಹಂಗೆ ಇದನ್ನು ತೊಳ್ಕೊಂಡು ಫಿಲ್ ಮಾಡ್ಕೊಂಡ್ರಾತಂತ ಹೇಳಿ ನಾನು ಸುಮ್ಮನೆ ಅದೀನಿ, ಅದನ್ನೇನು ಹಾಕಕ್ಕೆ ಹೋಗಿಲ್ಲ. ಆಮೇಲೆ ಊಟ ಮಾಡಿಕೊಂಡು ನಾನಿಲ್ಲಿ ಮಿಕ್ಸಿ ಮಾಡ್ಕೊಳತ್ತೇನೆ ನೋಡ್ರಿ. ಇದು ಹಿಟ್ಟನ್ನ ಮಿಕ್ಸಿ ಮಾಡ್ಕೊಂಡಿಟ್ಟು ಆಮೇಲೆ ಸ್ವಲ್ಪ ಪಾತ್ರೆ ತೊಳೆವಿದ್ರಿ, ಪಾತ್ರೆ ತೊಳೆತಾನೆ. ಹಂಗೆ ಇಲ್ಲಿ ಅನ್ಕೂ ಇಟ್ಟಿದ್ದೆ. ಅಂದರೆ ನಮ್ಮ ಮನೆಯವ್ರು ಲೇಟಾಗಿ ಬರೋರಿದ್ರು, ಅವ್ರಿಗೆ ಊಟಕ್ಕೆ ಅಂಥೇಳಿ, ನಮಗೆ ಊಟಕ್ಕಿತ್ತು, ನಾವು ಅದನ್ನು ಊಟ ಮಾಡಿದ್ವಿ. ಅವ್ರಿಗೆ ಅಂಥೇಳಿ ಅನ್ನಕ್ಕಿಟ್ಟಿದ್ದೆ. ಇದಕ್ಕೋಸ್ಕರ ಅನ್ನನೂ ರುಬ್ಬಾಕೇನ್ರಿ. ನಾನು ಅನ್ನನ ಹಾಕಿದ್ರಿ, ನಾವು ಮಂಡಕ್ಕಿ ಅವಲಕ್ಕಿ ಏನು ಹಾಕಂಗಿಲ್ಲ. ಕೆಲವೊಂದು ಸತಿ ದೋಸೆಗೆ ಅಷ್ಟೇ ಹಾಕ್ತೇನೆ ರೀ, ಕಲರ್ ಚೆನ್ನಾಗಿ ಬರ್ತಾವೆ ಅಂಥೇಳಿ. ಆಮೇಲೆ ಅಲ್ಲಿಂದ ಲಾಗ್ನ ಮುಗಿಸ್ಕೊಂಡು ಮತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ. ಯಾಕಂತಂದ್ರೆ ಬೇರೆ ಏನು ಶೂಟ್ ಮಾಡೋದಿರಲಿಲ್ಲ. ಸೊ ವಿಡಿಯೋ ಸಣ್ಣದಾಗಿತ್ತು, ಹಾಗಾಗಿ ನಾನು ಮತ್ತೆ ಬೆಳಗ್ಗೆ ಇದನ್ನು ಸ್ಟಾರ್ಟ್ ಮಾಡ್ಕೊಂಡೇನಿ. ನಾನಿಲ್ಲಿ ಸಾಂಬಾರು ಮಾಡ್ಕೊಳತ್ತೇನೆ ನೋಡ್ರಿ. ಈ ಸಾಂಬಾರಂತೂ ನನ್ನ ಮೋಸ್ಟ್ ಫೇವ್ರೇಟ್ ಸಾಂಬಾರು. ಯಾಕಂತಂದ್ರೆ ಈ ಸಾಂಬಾರು ಹಾಕ್ಕೊಂಡು ರೈಸು ಅಥವಾ ಮುದ್ದೆ ತಿಂತಂದ್ರೆ ಸೂಪರ್ ಕಾಂಬಿನೇಷನ್ ರೀ. ಇದು ಈಸಿಯಾಗಿ ಮಾಡ್ಕೊಬೋದು ಅವ್ರೆಕಾಳು ಸಾಂಬಾರು. ಬಟ್ ತರಕಾರಿ ಹೆಚ್ಕೊಳ್ಳೋದು ಒಂದೇ ಲೇಟ್ ಅಷ್ಟೇ ರೀ. ಇಲ್ಲಿ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳತ್ತೇನೆ ನೋಡ್ರಿ ನಾನು. ಇದು ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ತರಕಾರಿ ರೀ, ನಿಮ್ಮ ಮನೆಯೊಳಗೆ ಎಷ್ಟೇ ತರಕಾರಿ ಇರಲಿ ಎಲ್ಲ ಮಿಕ್ಸ್ ಮಾಡಿರಿ. ಬೀಟ್ರೂಟ್ ಒಂದು ಹಾಕಕ್ಕೆ ಹೋಗಬೇಡ್ರಿ, ಸೌತೆಕಾಯಿ ಒಂದು ಹಾಕಕ್ಕೆ ಹೋಗಬೇಡ್ರಿ, ಅದು ಚೆನ್ನಾಗಿರಲ್ಲ ಟೇಸ್ಟು. ಅದು ಬಿಟ್ಟು ನಿಮ್ಮ ಮನೆಯಲ್ಲಿ ನೌಕೋಲಿದ್ರೆ ಅಥವಾ ಬೇರೆ ಏನು ತರಕಾರಿ ಇದ್ರೂ ಹಾಕೋಬೋದು. ನಾನಿಲ್ಲಿ ಬೀನ್ಸು, ಹೂಕೋಸು ಮತ್ತು ಆಲೂಗಡ್ಡೆ, ಸ್ವಲ್ಪ ಕ್ಯಾರೆಟ್ನ ಹಾಕೊಳಕತ್ತೀನಿ. ಅದಾದಮೇಲೆ ಸ್ವಲ್ಪ ಟೊಮೊಟೊನೂ ಹಾಕೋತೀನಿ. ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನೋದು ನಮ್ಮ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ. ನಾವು ಅನ್ನ ಸಾಂಬಾರನ್ನ ಜಾಸ್ತಿ ಇಷ್ಟಪಡ್ತೇವೆ ಅನ್ನೋರಾದ್ರೆ ಸ್ವಲ್ಪ ಒಂದು ಬೌಲ್ ರೈಸ್ ಹಾಕ್ಕೊಂಡು ಈ ಸಾಂಬಾರನ್ನ ಹಾಕ್ಕೊಂಡು ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡ್ತತಿ. ಸೊ ನಾವು ಜಾಸ್ತಿನ ತಿಂದಂಗೆ ಆಗಿರಂಗಿಲ್ಲ. ಕಾರ್ಬೋಹೈಡ್ರೇಟ್ಸು ನಮ್ಮ ಬಾಡಿಗೆ ಹೋಗಂಗಿಲ್ಲ. ಸೊ ನನಗೆ ಕೆಲವೊಂದು ಸತಿ ಹಿಂಗೆ ರೀ, ನನಗೆ ಬರೆಯೋಕ್ಕೆ ಬರೋಂಥ ಪದಗಳು ಎಷ್ಟೋ ನನಗೆ ಉಚ್ಚರಿಸೋಕ್ಕೇನೆ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ಮಸಾಲೆ ರೀ. ಇದಕ್ಕೆ ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಪುಡಿ, ಮಸಾಲೆ ಪೌಡ್ರು, ಖಾರದ ಪೌಡ್ರು, ಉಪ್ಪು ಇದಕ್ಕೆ ಹಾಕ್ಕೊಂಡು ನಾನು ಡೈರೆಕ್ಟ್ ಮಿಕ್ಸಿ ಮಾಡ್ಕೊಳತ್ತೇನೆ ರೀ. ಹಂಗಂದ್ರೆ ಚೆನ್ನಾಗಿ ಆಕೈತಿ ಸಾಂಬಾರು. ಮತ್ತು ಇದಕ್ಕೆ ಸಪ್ರೇಟಾಗಿ ಮಸಾಲೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ಕೋಬೇಕ್ರಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಸೊಪ್ಪು ಒಂದು ಸ್ವಲ್ಪ ಹಾಕತ್ತೇನೆ ರೀ, ಪಾಲಕ್ ಸೊಪ್ಪು. ಅದು ಕೂಡ ಟೇಸ್ಟು ಮಸ್ತಾಗಿರ್ತದೆ ರೀ. ಪಾಲಕ್ ಸೊಪ್ಪು ಹಾಕಿ ನೀವು ಏನೇ ಅಡುಗೆ ಮಾಡಿರಿ ಟೇಸ್ಟ್ ಅಂತೂ ಸೂಪರಾಗಿರ್ತೈತಿ. ಅದು ಏನಾಯ್ತೋ ಪಾಲಕ್ ಸೊಪ್ಪು ಒಳಗೆ ನನಗಂತೂ ಗೊತ್ತಿಲ್ಲ. ಆಮೇಲೆ ಟೊಮೊಟೊನೂ ಹಾಕ್ಕೊಳ್ತೇನೆ ರೀ. ಆ್ಯಂಡ್ ಪಾಲಕ್ ಸೊಪ್ಪು ಅಷ್ಟೇ ಚೆನ್ನಾಗಿರ್ತದೆ ರೀ, ಆರೋಗ್ಯಕ್ಕೂ ಒಳ್ಳೆಯದು. ನನಗಂತೂ
ನನಗಂತೂ ಪಾಲಕ್ ಸೊಪ್ಪು ಇಷ್ಟ. ಆಮೇಲೆ ನೀವು ಬಿಡ್ರಿ ವೆಜ್ ಒಳಗೆ ನೀವು ಏನು ಹಾಕಿ ಮಾಡಿದ್ರು ಅಡುಗೆ ಚೆನ್ನಾಗೇ ಇರ್ತತಿ, ಅದು ಆರೋಗ್ಯಕ್ಕೆ ಒಳ್ಳೆಯದೇ ಇರ್ತತಿ. ಸುಮಾರಷ್ಟು ಜನ ನಾನ್ ವೆಜ್ ತಿನ್ನೋರಿಗೆ ಆಲ್ಟರ್ನೇಟಿವ್ ಆಗಿ ನಮ್ಮ ವೆಜ್ ಒಳಗೂ ಎಷ್ಟೊಂದು ತರಕಾರಿಗಳದವು. ಚಿಕನ್ ತಿನ್ನೋರಿಗೆ ಹಲಸಿನಕಾಯಿ ಐತಿ, ಹಲಸಿನಕಾಯಿನ ಕೊಚ್ಚಿ ನೀವು ಅದನ್ನು ಅಡುಗೆ ಮಾಡ್ಕೊತಿದ್ರೆ ಅದು ಕೂಡ ಒಂಥರ ಟೇಸ್ಟ್ ಸೇಮ್ ಇರ್ತದಂತ ನಾನು ವೀಡಿಯೋಸ್ ಒಳಗೆ ನೋಡೇನ್ರಿ. ನಾನು ಒನ್ ಟೈಮ್ ಮಾಡಿದ್ದೆ ರೀ, ಬಟ್ ಇವಾಗ ಸ್ವಲ್ಪ ನನ್ನ ಬಾಡಿ ಹೀಟ್ ಇರೋದ್ರಿಂದ ಹೀಟ್ ಐಟಮ್ಸ್ ತಿನ್ನೋಕೆ ಆಗಂಗಿಲ್ಲ ಈ ಬ್ಯಾಸ್ಗಿಗಂತೂ. ಹಾಗಾಗಿ ನಾನು ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಜಾಸ್ತಿ. ಇಲ್ಲ ಅಂದರೆ ಅದರ್ವೈಸ್ ಅದು ಮಸ್ತ್ ಆಕೈತ್ರಿ, ಅದರಿಂದ ಕಬಾಬ್ ಕೂಡ ಮಾಡ್ಬೋದು. ಆಮೇಲೆ ಎಷ್ಟೊಂದು ವೆರೈಟೀಸ್ ಅದಾವ್ರಿ. ಮಟನ್ ಬದ್ಲಿ ಸೋಯಾ ಚಂಕ್ಸು, ಹೀಗೆ ಕೆಲವೊಂದಿಷ್ಟು ಅದಾವೆ. ಮೀನು ಬದ್ಲಿ ಬಾಳೆಕಾಯಿ ಇರ್ತದಲ್ರಿ, ಅದನ್ನು ಮೀನಿಗೆ ಹೆಂಗೆ ಮಾಡ್ತೀವಲ್ಲ ಸೇಮ್ ಹಾಗೆ ಮಾಡಬೇಕು, ಅದು ಕೂಡ ಹಾಗೆ ಟೇಸ್ಟ್ ಇರ್ತೈತಿ ಅಂತಲೇ ಹೇಳ್ತಾರೆ. ನಾನು ಯಾವತ್ತರ ನಮ್ಮವ್ವ ಬಾಳೆಕಾಯಿ ಅದಾವ್ರಿ, ಯಾವತ್ತರ ಟ್ರೈ ಮಾಡಿ ನಿಮಗೆ ಹೆಂಗಿರ್ತೈತಿ ಅಂತ ಹೇಳಿ ತೋರಿಸ್ತಾನೆ ರೀ. ಆಮೇಲೆ ಇಲ್ಲಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಈ ಮಸಾಲೆ ಇರ್ತೈತಲ್ಲ, ಈ ಮಸಾಲೆ ಹಾಕೋಬೇಕ್ರಿ. ಅದಕ್ಕೆ ಮಸಾಲೆ ಹಾಕ್ಕೊಂಡ್ರೆ ನೀಟಾಗಿರ್ತೈತಿ. ನಾನು ನೋಡ್ರಿ ಅಡುಗೆ ಮಾಡ್ಕೊಂತ ಕೈ ಸುಟ್ಕೊಂಡ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಿಗೆ ಇವೆಲ್ಲ ಕಾಮನ್ ರೀ, ಕೈ ಸುಟ್ಕೊಳೋದು. ಏನು ಮಾಡ್ಬೇಕು ಹೇಳ್ರಿ, ಅಡುಗೆ ಮಾಡ್ಕೊತ ನಾವು ಎಚ್ಚರನ ಇರೋಂಗಿಲ್ಲ, ಅಷ್ಟು ಮೈ ಮರೆತು ಅಡುಗೆ ಮಾಡತ್ತಿರ್ತವೆ. ಏನೋ ನಮ್ಗೆ ಇದಕ್ಕೆ ಒಂದು ತಿಂಗಳಿಗೆ ಒಂದು 45,000 50,000 ಸಂಬಳ ಕೊಡ್ತವೆ ಅನ್ನೋ ಥರ ಅಷ್ಟು ಡೀಫಾಗಿ ಹೋಗಿ ಮಾಡ್ತಿರ್ತವೆ ನಾವು. ಆಮೇಲೆ ಇಲ್ಲಿ ಮಸಾಲೆನ ಹಾಕೋತೇನೆ ನೋಡ್ರಿ. ನಾನು ಮಾಡಿರೋ ಅಡುಗೆ ಮೊದಲು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕ್ರಿ, ಆಮೇಲೆ ನಾನು ಅದನ್ನು ಒಪ್ಕೊಳ್ಳೋದು. ಸುಮ್ಮನೆ ಇವ್ರು ಯಾರ ಅಥವಾ ನಮ್ಮ ಮನೆಯವರು ನನಗೆ ಬೇಜಾರಾಗಬಾರ್ದಂತ ಚೆನ್ನಾಗೈತೆ ಅಂತ ಹೇಳಿದ್ರು ನಾನು ಅಷ್ಟು ಬೇಗ ಒಪ್ಕೊಳ್ಳೋಂಗಿಲ್ಲ. ನಾನು ಫಸ್ಟ್ ಊಟ ಮಾಡಿ ನೋಡಿರ್ತಾನಲ್ರಿ, ಅವಾಗ ನನಗೆ ಅನಿಸ್ಬೇಕು ಹೌದು ಈ ಸಾಂಬಾರು ನೆಕ್ಸ್ಟ್ ಟೈಮ್ ಮಾಡ್ಬೋದು, ನಾನು ತಿನ್ಬೋದು ಅನ್ನೋ ಥರ ನನಗೇನಾರ ಅನ್ನಿಸ್ತಂದ್ರೆ ಅಷ್ಟೇ ನಾನು ಯಾವಾಗಿದ್ರೂ ಅದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋದು. ಈ ಸಾಂಬಾರನ್ನ ನಾನು ಸಿಕ್ಕಾಪಟ್ಟೆ ಸತಿ ಟ್ರೈ ಮಾಡೇನ್ರಿ. ಅದು ಆಲ್ಮೋಸ್ಟ್ ಅಲ್ಲಿ ನೈಟ್ ಜಾಸ್ತಿ ರೀ ಈ ಥರ ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂದಿರೋದ ಜಾಸ್ತಿ. ಮಸ್ತಾಗಿರ್ತೈತೆ ರೀ ಟೇಸ್ಟ್, ನನಗಂತೂ ಭಾಳ ಇಷ್ಟ. ನಾನು ಫೇವ್ರೇಟ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಅಲ್ರಿ ಅಡುಗೆ ಒಳಗೆ ಎಲ್ಲವೂ ನನ್ನ ಫೇವ್ರೇಟು, ಹಣ್ಣೊಳಗೆ ಎಲ್ಲ ನನ್ನ ಫೇವ್ರೇಟು. ನಾನು ಇಂಥದ್ದನ್ನೇ ಫೇವ್ರೇಟು ಪರ್ಟಿಕ್ಯುಲರಾಗಿ ಅಂತೇನಿಲ್ಲ, ಎಲ್ಲನೂ ಇಷ್ಟಪಟ್ಟು ತಿಂತೀನಿ. ಅದೇ ನನಗೆ ಇಷ್ಟ ಆಗಲಿಲ್ಲ ಒಂದೇ ಒಂದು ತರಕಾರಿ ಅಂದ್ರೆ ಹೀರೆಕಾಯಿ ಒಂದು, ಅದು ಬಿಟ್ಟರೆ ನಂಗೆ ಬೇರೆ ಯಾವ ಅಷ್ಟೊಂದೇನು ಇಷ್ಟ ಆಗಲ್ಲ ಅನ್ನೋ ಥರ ಏನಿಲ್ಲ. ಆಮೇಲೆ ಸ್ವಲ್ಪ ಅವ್ರೆಕಾಳನ್ನು ಹಾಕೋತೇನೆ ಇದಕ್ಕೆ. ನೀವೇನಾದರೂ ಮನೆಯೊಳಗೆ ಹಸಿ ಕಾಳಿಲ್ಲ ಅಂದ್ರೆ ಒಣ ಕಾಳು ಇರ್ತಾವಲ್ರಿ ಅವ್ರೆಕಾಳು, ಅವನ್ನ ಸ್ವಲ್ಪ ನೆನೆಸಿಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಳು, ಸ್ವಲ್ಪ ಅಲಸಂದಿ, ಸ್ವಲ್ಪ ಹೆಸರು ಕಾಳು ಹಾಕಿ ಮಿಕ್ಸ್ ಕಾಳು ಸಾಂಬಾರು ಮಾಡಿಬಿಡ್ರಿ. ಇದ್ರ ಜೊತೆಗೆ ಮಸ್ತ್ ಇರ್ತೈತೆ ರೀ. ಅಂದ್ರೆ ಅದು ಟೇಸ್ಟ್ ಬೇರೆ ಕೊಡ್ತೈತಿ, ಬಟ್ ಹಸಿ ಕಾಳು ಕೊಡೋ ಟೇಸ್ಟ್ನ ಹಸಿ ಕಾಳು ಕೊಡ್ತೈತಿ. ನಾನು ಇದಕ್ಕೆ ಸ್ವಲ್ಪ ಕಾಳು ಹಾಕ್ತೇವೆ ಅಂತ ಹೇಳಿ ಹಸಿ ಬಟಾಣಿ ಹಾಕೊಳಕತ್ತೀನಿ. ಇನ್ನೊಂದು ದಿನ ಸಾಂಬಾರು ಬೇರೆ ಮಾಡ್ಕೊಂಡ್ರಕತಿ ಆ ಅವ್ರೆಕಾಳೊಳಗೆ ಅಂತ ಹೇಳಿ. ನಂಗೆ ಹಂಗಾರಿ ಒಂದೇ ಥರ ಸಾಂಬಾರು ಮಾಡ್ಕೊಂಡು ತಿನ್ನೋದಂದ್ರೆ ಇಷ್ಟನೇ ಆಗಲ್ಲ. ನಂಗೆ ಏನಿದ್ರು ವೆರೈಟಿ ಸಾಂಬಾರು ಮಾಡಬೇಕು. ನಾನು ನೋಡ್ರಿ ಸ್ವಲ್ಪ ಹಸಿ ಬಟಾಣಿ ತೊಗೊಂಬಂದು ಇದಕ್ಕೆ ಹಾಕೊಳಕತ್ತಾನೆ. ಹಸಿ ಬಟಾಣಿ ಹಾಕಿ ಇದನ್ನು ಇನ್ನೊಂದು ಸತಿ ಫ್ರೈ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಬಿಟ್ರೆ ಈ ಸಾಂಬಾರಂತೂ ಸೂಪರ್ ಡೂಪರ್ ಆಗಿ ರೆಡಿಯಾಗಿ ಹೋಗತ್ರಿ. ನಿನ್ನೆನೂ ಅಷ್ಟೇ ರೀ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬೇಗ ಸಾಂಬಾರು ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಸಾಂಬಾರು ಮಾಡ್ಕೊಂಡಿದ್ದೆ, ಟೇಸ್ಟ್ ಆಗಿದ್ದಕ್ಕೆ ಬೇಗನ ಖಾಲಿ ಆಗೋತು ಆ ಸಾಂಬಾರು. ನಮ್ಮನೆ ಹಂಗಾರಿ ಟೇಸ್ಟ್ ಆತಂದ್ರೆ ಅದನ್ನು ರೊಟ್ಟಿ ಜೊತೆಗೆಲ್ಲ ಹಾಕ್ಕೊಂಡು ತಿಂದ್ಬಿಡ್ತಾರೆ, ಹಾಗಾಗಿ ಬೇಗ ಖಾಲಿ ಆಗಿಬಿಡ್ತತಿ. ಇವತ್ತು ಅದಕ್ಕೆ ಸ್ವಲ್ಪ ಜಾಸ್ತಿನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಜಾಸ್ತಿನ ಸಾಂಬಾರು ಮಾಡ್ಕೊಂಡಿದ್ದೆ. ಆಮೇಲೆ ನೀಟಾಗಿ ಜಾರಾಗಿರೋಂಥ ಎಲ್ಲ ಮಸಾಲೆಗೆ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕ್ರಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಜಾರ್ನಾಗ ಯಾವ ಮಸಾಲೆನೂ ಉಳಿಯಂಗಿಲ್ಲ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಏನು ಮಿಸ್ ಮಾಡಿದ್ರು ಜಾರ್ನಾಗಿರ ಮಸಾಲೆ ಮಿಸ್ ಮಾಡ್ಕೋಬಾರ್ದು ಅಂತೇಳಿ. ಆಮೇಲೆ ಇಲ್ಲಿರೋ ಎಲ್ಲ ತಟ್ಟಿ ತಗೊಂಡೋಗಿ ಆ ಕಡೆ ಇಟ್ಟೆ ರೀ. ನಾನು ಎಷ್ಟಕ್ಕೊಂದು ತಟ್ಟಿ ತೊಗೊಂಡಿದ್ದೆ ನಾನು ಹೆಚ್ಕೊಳಕ್ಕೆ ಅಂಥೇಳಿ. ಒಂದು ಸತಿ ನಾನು ನಿಮ್ಗೆ ತರಕಾರಿ ಹೆಚ್ಚೋದನ್ನು ತೋರಿಸ್ತೀನಿ, ಎಷ್ಟು ಲೇಟ್ ಆಗಿರ್ತತಿ ನಮ್ದು ಅಂಥೇಳಿ. ನಾನು ಟೈಮರ್ ಸ್ಟಾರ್ಟ್ ಮಾಡಿಟ್ಟು ಹೆಚ್ಚುತ್ತಿರ್ತಾರೆ ನೋಡಿರಿ, ಎಷ್ಟು ಲೇಟ್ ಆಗತ್ತೆ ಗೊತ್ತಾ ತರಕಾರಿ ಹೆಚ್ಚೋದು. ಯಾರೋ ಒಬ್ಬರು ತರಕಾರಿ ಹೆಚ್ಚಿಕೊಡೋಕ್ಕಿದ್ರೆ ಅಡುಗೆ ಅಂತೂ ಬೇಗ ಆಗ್ತಿರ್ತತಿ, ಆದರೆ ನನಗಂತೂ ಯಾರೂ ಇಲ್ಲ, ಸೊ ಹಾಗಾಗಿ ನಾನು ಒಬ್ಬಳೇ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಹಸಿ ಕಡ್ಲೆ ಹಿಟ್ಟನ್ನ ಹಾಕೋತೀನಿ. ನನಗೆ ಯಾಕೋ ಇದು ಸಾಂಬಾರು ಸ್ವಲ್ಪ ತೆಳ್ಳಗೆ ಬರ್ತೈತಿ ಅಂತ ಡೌಟು, ಬಿಕಾಸ್ ಅವರೆಕಾಳು ತಲೆಗಿಲಿ ಹೊಡೆದು ಅದೇನೋ ಇದಾಗ ಸ್ಮ್ಯಾಶ್ ಆಗಲ್ಲ, ಬರೀ ಕಾಳು ಇರ್ತೈತಿ. ಹಾಗಾಗಿ ಅದಕ್ಕೆ ಬೇಳೆ ಸಾಂಬಾರು ಇದಕ್ಕೆ ಬದಲಿ ನೀವು ಬರೀ ಬೇಳೆ ಅಷ್ಟೇ ಹಾಕಿದ್ರೆ ಅಥವಾ ಹೆಸ್ರು ಕಾಳು ಇವೆರಡರಾಗ ಒಂದು ಯಾವ್ದಾರ ಹಾಕಿದ್ರೆ ಇದನ್ನೇನು ಹಾಕೋ ಅವಶ್ಯಕತೆ ಇಲ್ಲ, ನಾರ್ಮಲಾಗಿ ಮಾಡ್ಕೋಬೋದು. ಸಾಂಬಾರು ಬಂದಕ್ಕೆ ಬರ್ತೈತಿ, ಚೆನ್ನಾಗೇ ಇರ್ತೈತಿ. ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿನೂ ಬಿಟ್ಕೋಬೇಕು. ಹುಣಸೆ ಹುಳಿ ಆಪ್ಷನಲ್ ಅಂತೇನಿಲ್ಲರಿ, ಇದನ್ನು ನೀವು ಹಾಕಲೇಬೇಕು. ಈ ಥರ ಸಾಂಬಾರುಗಳು ಒಂಚೂರು ಹುಳಿ ಇದ್ರೆ ಟೇಸ್ಟು ತಿನ್ನೋಕೆ ಮಸ್ತ್ ಇರ್ತೈತೆ ರೀ. ಆಮೇಲೆ ಒಂದು ಮಿಕ್ಸ್ ಕೊಟ್ಕೊಂಡ್ಬಿಟ್ಟು ಇದಕ್ಕೆ ಕುಕ್ಕರ್ ವಿಜಲ್ನ ಮುಚ್ಚಿಸಿ ಒಂದು 2ರಿಂದ 3 ವಿಜಲ್ ಹೊಡಿಸಿದ್ರೆ ಸಾಕ್ರಿ. ನಿಮಗೆ ಇನ್ನೂ ಸ್ಮೂತಾಗಿರಬೇಕು, ಮೆತ್ತಗೆ ಬೇಕಂದ್ರೆ ಇನ್ನೊಂದು 2 ವಿಜಲ್ ಹೊಡಿಸ್ಕೊರಿ. ಬಟ್ ತರಕಾರಿ ಎಲ್ಲ ಬೆಂದೋಗ್ಬಿಡ್ತಾವಲ್ಲ, ಸಿಗಂಗೆ ಎಲ್ಲ ತಿನ್ನಕ್ಕೆ ಬಾಯೊಳಗೆ. ನೋಡಿರಿ ಹಿಂಗಾಗೈತೆ ರೀ ಇದು ಸಾಂಬಾರು. ಈ ಸಾಂಬಾರು ನೋಡ್ತಾ ಇದ್ರೆ ಬಾಯೊಳಗೆ ನೀರು ಬರ್ತದೆ. ನನಗಂತೂ ಇಷ್ಟು ತರಕಾರಿ ಹಾಕ್ಕೊಂಡು ತಿನ್ನೋದಂದ್ರೆ ನನಗೆ ಭಾಳ ಇಷ್ಟ. ನಾರ್ಮಲಾಗಿ ಬರೀ ಒಂದು ಸಾಂಬಾರು ತಿನ್ನೋಕೆ ಇಷ್ಟ ಆಗಲ್ಲ, ಇಷ್ಟೊಂದು ತರಕಾರಿ ಹಾಕಿರ್ಬೇಕು ನನಗೆ. ಆಮೇಲೆ ಇನ್ನೊಂದು ಕಡೆ ಸೌತೆಕಾಯಿ ಹೆಚ್ಚಿಟ್ಕೊಂಡು ಪಲ್ಯ ಮಾಡೋಕೆ ರೆಡಿ ಮಾಡ್ಕೊಂಡಿದ್ರಿ. ಆಮೇಲೆ ಡೈರೆಕ್ಟ್ ನಾನು ಹಿಟ್ಟು ಉಬ್ಬಿ ಬಂದಿತ್ತಾ ಇಲ್ಲ ಅನ್ನೋದನ್ನು ತೋರ್ಸಾತ್ತೇನೆ ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ
ಉಬ್ಬಿ ಬಂದೈತಿ ಅಂತ ಹೇಳಿ ಈ ಥರ ಬಂದುಬಿಟ್ರಂತೂ ಸಖತ್ತಾಗಿರ್ತೈತಿ. ನಾನು ನಿಮ್ಗೆ ಒಂದ್ಸತಿ ಪಡ್ ಮಾಡೋದು ತೋರಿಸೇನಿ ಇವತ್ತು. ಮೊನ್ನೆ ಇಡ್ಲಿ ಮಾಡೋದು ತೋರಿಸಿದ್ದೆ, ದೋಸೆ ಮಾಡೋದು ತೋರಿಸಿದ್ದೆ. ಯಾವಾಗಲೂ ನನ್ನ ಹಿಟ್ಟು ಉಬ್ಬಿನ ಬಂದಿರ್ತೈತೆ ರೀ. ನಾನು ಅಷ್ಟು ಕರೆಕ್ಟಾಗಿ ಅದಕ್ಕೆ ಮೆಜರ್ಮೆಂಟ್ ಹಾಕ್ಕೊಂಡು ಹಾಕಿರ್ತೇನೆ. ಉಬ್ಬಿ ಬರಲಿಲ್ಲ ಅಂದ್ರೆ ಆ ಹಿಟ್ಟು ಚೆನ್ನಾಗೇ ಇರೋಂಗಿಲ್ಲ, ಸ್ವಲ್ಪ ಉಬ್ಬಿ ಬರೋವರೆಗೂ ಬಿಡಬೇಕಾಗಿರ್ತೈತಿ. ಆಮೇಲೆ ನಾನಿಲ್ಲಿ ಅಪ್ಪಾಜಿ ತಿಂಡಿ ಹಾಕು ಅಂತ ಹೇಳಿದ್ರು, ಹಾಗಾಗಿ ನಾನಿಲ್ಲಿ ಪಡ್ ಮಾಡ್ಕೊಡಕತ್ತೇನೆ ನೋಡಿರಿ. ಏನಿಲ್ಲ ರೀ, ಇವತ್ತಿನ ವ್ಲಾಗ್ ಇಷ್ಟ. ಪಡ್ ಮಾಡಿಕೊಟ್ಟೆ, ನಾನು ತಿಂಡಿ ತಿಂದು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡೆ ರೀ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ. ನಾಳೆ ಸಿಗ್ತೀನಿ.